ಯಲ್ಲಾಪುರದಲ್ಲಾದ ಹಿಂದೂ ಮಹಿಳೆಯ ಹತ್ಯೆಯನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಯಲ್ಲಾಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಲವ್ ಜಿಹಾದ್ ತಡೆಯುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ಯಲ್ಲಾಪುರ ಪಟ್ಟಣದ ಕಾಳಮ್ಮ ನಗರದಲ್ಲಿ ಕೊಲೆಯಾದ ಹಿಂದೂ ಮಹಿಳೆ ರಂಜಿತಾ ಹತ್ಯೆಯನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಯಲ್ಲಾಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಪ್ರಮುಖ ಸ್ಥಳದಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಹಿಂದೂ ಮಹಿಳೆಯ ಹತ್ಯೆಯನ್ನ ತೀವ್ರವಾಗಿ ಖಂಡಿಸಿದರು. ಜಿಹಾದ್ರಿ ಕುತಂತ್ರಕ್ಕೆ ನಮ್ಮ ಹಿಂದೂ ಹೆಣ್ಣುಮಕ್ಕಳು ಮಹಿಳೆಯರು ಬಲಿಯಾಗುತ್ತಿರುವುದು ಖೇದಕರ ಸಂಗತಿ. ನಾವು ಎಚ್ಚೆತ್ತುಕೊಳ್ಳುವ ಅನಿವಾರ್ಯತೆ ಎದುರಾಗಿದೆ. ರಾಜ್ಯ ಸರ್ಕಾರ ಈ ಲವ್ ಜಿಹಾದ್ ತಡೆಯಲು ಅಗತ್ಯ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ ಬಿಜೆಪಿ ಮುಖಂಡ ಪ್ರಮೋದ್ ಹೆಗಡೆ ಅವರು ತಮ್ಮ ಕಠೋರ ಪದಗಳಿಂದ ಲವ್ ಜಿಹಾದ್ ಕೃತ್ಯವನ್ನ ಖಂಡಿಸಿದರು. ಅವರೆಲ್ಲ ಇಲ್ಲಿಂದ ಅಂತಾರಾಷ್ಟ್ರೀಯ ಭಯೋತ್ಪಾದನೆಯ ಸಂಘಟ ಅವರು ಗೊತ್ತು ಮಾಡ್ಕೊಳ್ತಾ ಇಲ್ಲ. ಅವರು ಧಾರ್ಮಿಕವಾದಂತಹ ಸ್ಥಳಗಳನ್ನ 1 ಇಂಚು ಬಿಡದೆ ಜಾಲಾಡಿ ಅವಾಗ ನಿಮ್ಗೆ 100 ಜನ ಸಿಕ್ಕೊಂಡು ಬೀಳ್ತಾರೆ. ಇಂಥ ಕೊಲೆಗಡಕು ದೊಡ್ಡ ದುರ್ದೈವ. ನಮ್ಮ ಮಧ್ಯದಲ್ಲಿ ಅವರು ಓಡಾಡಿಕೊಂಡಿದ್ದಾರೆ. ಬಳಿಕ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಸೇರಿದಂತೆ ಜಿಲ್ಲೆಯಿಂದ ಆಗಮಿಸಿದ ಬಿಜೆಪಿ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಮಧ್ಯಾಹ್ನದ ಹೊತ್ತಿಗೆ ಮೃತ ರಂಜಿತಾಳ ಮನೆಗೆ ಭೇಟಿ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮೃತರ ದರ್ಶನ ಪಡೆದು ರಂಜಿತಾ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಆ ಕುಟುಂಬಕ್ಕೆ ಬಿಜೆಪಿ ಪಕ್ಷದಿಂದ 5 ಲಕ್ಷ ರೂಪಾಯಿ ಪರಿಹಾರ ನೀಡಿದ ವಿಜಯೇಂದ್ರ ಅವರು ಸರ್ಕಾರ ಈ ಬಡ ಮಹಿಳೆಯ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಜಯೇಂದ್ರ ಅವರು ಈ ಹತ್ಯೆ ಪ್ರಕರಣದ ಬಗ್ಗೆ ಸರಿಯಾಗಿ ತನಿಖೆಯಾಗಬೇಕು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ತೀರಾ ಹದಗೆಟ್ಟಿರುವುದರಿಂದ ಇಂತಹ ದುಷ್ಕೃತ್ಯಗಳು ಘಟಿಸುವಂತಾಗಿದೆ ಎಂದು ರಾಜ್ಯ ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು. ಯಲ್ಲಾಪುರದಲ್ಲಿ ನಿನ್ನೆ ದಿನ ರಂಜಿತಾ ದಲಿತ ಹಿಂದೂ ಮಹಿಳೆಯ ಬರ್ಬರ ಹತ್ಯೆ ಇದನ್ನು ನಾವು ಬಲವಾಗಿ ಖಂಡಿಸ್ತೇವೆ. ರಫೀಕ್ ಅಂತಕ್ಕಂಥ ಒಬ್ಬ ಯುವಕನೇನು ಹತ್ಯೆ ಮಾಡಿದ್ದಾನೆ. ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಸುದ್ದಿ ಆಗಿರುವಂತದ್ದು. ನಾನು ರಾಜ್ಯ ಸರ್ಕಾರಕ್ಕೆ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ, ಮಾನ್ಯ ಗೃಹ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಪದೇ ಪದೇ ಈ ರೀತಿ ಘಟನೆಗಳು ಕರ್ನಾಟಕದಲ್ಲಿ ಮರುಕಳಿಸ್ತಾ ಇರ್ತಕ್ಕಂಥದ್ದು ಖಂಡನೀಯ. ಇದು 2 ವರ್ಷದಿಂದ ಹುಬ್ಬಳ್ಳಿಯಲ್ಲೂ ಕೂಡ ನೇಹಾ ಹಿರೇಮಠ್ ಆ ಘಟನೆ ಇನ್ನೂ ಕೂಡ ನಾವ್ಯಾರು ಕೂಡ ಮರ್ತಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಒಂದ್ ರೀತಿ ಗೃಹ ಇಲಾಖೆ ನಿಷ್ಕ್ರಿಯ ಆಗಿರುವ ಪರಿಣಾಮವೇ ಈ ರೀತಿ ಪ್ರಕರಣಗಳು ಮರುಕಳಿಸ್ತಾ ಇರುವಂತದ್ದು. ಗೃಹ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಇಂಥ ಘಟನೆಗಳು ನಡೆದಾಗ ಪೊಲೀಸ್ ಇಲಾಖೆ ತನಿಖೆ ಪ್ರಾರಂಭ ಮಾಡೋ ಮುಂಚಿತವಾಗಿನೇ ಇದು ಲವ್ ಜಿಹಾದ್ ಅಲ್ಲ ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ಕ್ಲೀನ್ ಚಿಟ್ ಕೊಡುವಂಥದ್ದು. ಇದೆಲ್ಲದರ ಪರಿಣಾಮನೇ ಇಂಥ ದುಷ್ಕೃತ್ಯಗಳು ಮರುಕಳಿಸ್ತಾ ಇದೆ. ಈಗಲಾದ್ರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಎಚ್ಚೆತ್ತುಕೊಂಡು ರಂಜಿತಾ ಏನು ಬರ್ಬರ ಹತ್ಯೆ ಆಗಿದೆ, ಈ ಪ್ರಕರಣ ಗಂಭೀರವಾಗಿ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಸಮಾಜ ಇದನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಹಿಂದೂ ಸಮಾಜವು ಕೂಡ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಏನಾದ್ರು ಹೇಳಿಕೆನ ಕೊಟ್ರೆ ಕೋಮುವಾದಿಗಳು ಅಂತೇಳಿ ನಮಗೆ ಬಣ್ಣವನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಆದ್ರೆ ಅನೇಕ ಲವ್ ಜಿಹಾದ್ ಪ್ರಕರಣಗಳು ರಾಜ್ಯದಲ್ಲಿ ಮರುಕಳಿಸ್ತಾ ಇದೆ. ರಾಜ್ಯ ಸರ್ಕಾರ ಕೈ ಕಟ್ಕೊಂಡು ಕೂತಿದೆ. ಯಾವುದೇ ಪ್ರಕರಣ ಆದ್ರೂ ಕೂಡ ಇದಕ್ಕೆ ರೀತಿಯ ಒಂದು ತಪ್ಪು ಮಾಹಿತಿನ ಕೊಡುವಂಥದ್ದು, ಪ್ರಕರಣಗಳ ಮುಚ್ಚು ಹಾಕುವಂಥದ್ದು, ಇದರೆಲ್ಲದ ಪರಿಣಾಮನೇ ನೆನ್ನೆ ಕೂಡ ಯಲ್ಲಾಪುರದಲ್ಲಿ ಇಂಥ ಘಟನೆ ನಡೆದಿರುವಂಥದ್ದು. ನಾನು ಮುಖ್ಯಮಂತ್ರಿಗಳೇ ವಿಶೇಷವಾಗಿ ಸಂದರ್ಭದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದೀರಿ, ಈ ಪ್ರಕರಣವನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಬೇಕು. ಇದಕ್ಕೆ ಬೇರೆ ರೀತಿಯ ಬಣ್ಣವನ್ನ ಕೊಡದೇನೆ ಸರಿಯಾದ ರೀತಿ ತನಿಖೆಯಾಗಿ ಆ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಬೇಕು, ಹಿಂದೂ ಸಮಾಜಕ್ಕೂ ಕೂಡ ನ್ಯಾಯ ಸಿಗಬೇಕು. ನಾನು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಗೃಹ ಸಚಿವರು ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ಸರಿಯಾದ ರೀತಿ ತನಿಖೆ ಆಗ್ಬೇಕು. ಮತ್ತೆ ನೋಡಿದ್ರಿ ಪಾಪ ತಾಯಿ, ಅದೇ ರೀತಿ 10 ವರ್ಷದ ಮಗು ಕೂಡ ಇದೆ. ಕಾನೂನಾತ್ಮಕವಾಗಿ ಯಾವ ರೀತಿ ಪರಿಹಾರವನ್ನ ಕುಟುಂಬಕ್ಕೆ ಕೊಡಬೇಕು ಅದನ್ನ ಕೊಡ್ಲೇಬೇಕಾಗ್ತದೆ.
ಅತ್ಯಂತ ಬಡ ಕುಟುಂಬ, ಒಂದು ದಲಿತ ಕುಟುಂಬ, ಒಂದು ದಲಿತ ಹಿಂದೂ ಕುಟುಂಬ ಇದು. ರಾಜ್ಯ ಸರ್ಕಾರ ತತ್ಕ್ಷಣ ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಬೇಕು ಅಂತೇಳಿ ನಾನು ಆಗ್ರಹನ ಪಡಿಸ್ತೇನೆ. ಪಕ್ಷದ ವತಿಯಿಂದ ನಾವು ಇವತ್ತು 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅದೇ ರೀತಿ 10 ವರ್ಷದ ಬಾಲಕ ಏನಿದ್ದಾನೆ ಆತನಿಗೆ ವಿಶ್ವದರ್ಶಿ ಶಿಕ್ಷಣ ಸಂಸ್ಥೆ ಮೊನ್ನೆ ಹರಿಪ್ರಕಾಶ್ ಕೋಣೆಮನೆಯವರು ಆ ಬಾಲಕನಿಗೆ ಸಂಪೂರ್ಣವಾಗಿರ್ತಕ್ಕಂಥದ್ದು ಉಚಿತ ಶಿಕ್ಷಣವನ್ನ ಕೊಡ್ತೇವೆ ಅನ್ನುವ ಈಗಾಗಲೇ ಭರವಸೆನ ಈಗಾಗಲೇ ಕೊಟ್ಟಿದ್ದಾರೆ. ಕುಟುಂಬದ ತಾಯಿ ಕೊಟ್ಟಿದ್ದಾರೆ, ಆ ಬಾಲಕನ ಶಿಕ್ಷಣದ ಕಡೆ ಗಮನಿಸ್ತೇವೆ ಅಂತೇಳಿ. ಆದ್ರೆ ರಾಜ್ಯ ಸರ್ಕಾರ ಒಂದು ಕಡೆ ಕಾನೂನಾತ್ಮಕವಾಗಿ ಯಾವ ರೀತಿ ಆ ದಲಿತ ಕುಟುಂಬಕ್ಕೆ 2 ಎಕರೆ ಜಮೀನನ್ನ ಕೊಡಬೇಕು, ಮತ್ತೆ ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಬೇಕು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭ ಆಗ್ರಹ ಪಡಿಸ್ತೇನೆ. ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಯಲ್ಲಾಪುರ.